ನನ್ನನ್ನು ಇವತ್ತು ಗುರುತಿಸಿ ಗೌರವಿಸ್ತಿರುವುದಕ್ಕಾಗಿ ಅಡ್ವಾನ್ಸ್ ಆಗಿ ನಾನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ನವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವಾವಧಿ 30 ವರ್ಷ. ನನ್ನ ವಿದ್ಯಾರ್ಹತೆ PUC, TCH, B.Ed, ಕನ್ನಡ, MA ಹಾಗೂ ಡಿಪ್ಲೊಮಾ ಇನ್ ಯೋಗದಲ್ಲಿ ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದೇನೆ. ಅನೇಕ ಕಡೆ ನಾನು ಧರ್ಮಸ್ಥಳ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅನೇಕ ತರಬೇತಿಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಧರ್ಮಸ್ಥಳ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯಲ್ಲಿ ಬಂಟ್ವಾಳ ತಾಲೂಕು ಯೋಗ ಸಂಘಟನೆಯಾಗಿ ನಾನು ನೈತಿಕ ಮೌಲ್ಯಾಧಾರಿತ ಪುಸ್ತಕ ಹಾಗೂ ಯೋಗದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘಟಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಆಮೇಲೆ ನನಗೆ MA ಮಾಡಿದ ಮೇಲೆ ನನಗೆ ಸಾಹಿತ್ಯದಲ್ಲಿ ಹೆಚ್ಚು ಒಲವು ಮೂಡಿತು. ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಲಿಕ್ಕೆ ಶುರು ಮಾಡಿದೆ. ಜೀವನದಲ್ಲಿ ತಿರುವು ಹೇಗೆ ಬರ್ತದೆ ಅಂತ ಹೇಳಿದರೆ, ನನಗೆ ಯೋಗ ಇದೆಲ್ಲ ಮಾಡ್ತಾ ಇದ್ದೆ, ಥಿಯರಿ ಮಾಡ್ತಾ ಇದ್ದೆ, ಪ್ರಾಕ್ಟಿಕಲ್ ಎಲ್ಲ ಮಾಡ್ತಾ ಇದ್ದೆ. ಒಮ್ಮೆ ನನಗೆ ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು. ಆಮೇಲೆ ನಾನು ಸ್ವಲ್ಪ ಸಾಹಿತ್ಯದ ಕಡೆ ಹೆಚ್ಚು ಒಲವು ತೋರಿದೆ. ಯಾಕಂತ ಹೇಳಿದರೆ ಅದು ಕುಳಿತು ಕೂಡ ನಾವು ಬರೀಬೋದು, ಸ್ವಲ್ಪ ರಜೆ ಎಲ್ಲ ಮಾಡಿದೆ. ಆಗ ಶುರು ಮಾಡಿದ್ದೆ. ಅದರಲ್ಲಿ ನಾನು ಒಂದು ಕವನ ಸಂಕಲನವನ್ನು ಬಿಡುಗಡೆ ಆಯಿತು. ಆಮೇಲೆ ವಿವಿಧ ಸಂಘಟನೆಗಳು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಪುತ್ತೂರು ಘಟಕದ ಅಧ್ಯಕ್ಷ ಆಗಿದ್ದೇನೆ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಕಾಸರಗೋಡು ಇದರ ಕರ್ನಾಟಕ ರಾಜ್ಯದ ಸಂಚಾಲಕಿಯಾಗಿದ್ದೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು, ಹಾಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಉಪಾಧ್ಯಕ್ಷೆ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಬರಹಗಾರ ವೇದಿಕೆಯ ಉಪಾಧ್ಯಕ್ಷೆಯಾಗಿದ್ದೇನೆ. ಹಾಗೆ ವಿವಿಧ ಸಾಹಿತ್ಯಕ್ಕೆ ಸಂಬಂಧಿಸಿದ ಸಂಘಟನೆಗಳಲ್ಲಿ ಇದ್ದು ಅನೇಕ ಸಾಹಿತ್ಯ ಕಮ್ಮಟ, ಶಿಬಿರಗಳು, ಹಾಗೆ ಕವಿಗೋಷ್ಠಿ ಇತರ ಕೆಲಸಗಳನ್ನು ಮಾಡಿರ್ತೇನೆ. ಹಾಗೆ ಶಿಕ್ಷಣ ಇದರಲ್ಲಿ ನಂದು SLCಗೆ ಮೊನ್ನೆ 35ಕ್ಕೆ 35 ಮಕ್ಕಳು ಉತ್ತೀರ್ಣರಾಗಿದ್ದಾರೆ. A+12 ಮಕ್ಕಳಿದ್ರು. ಹಾಗೆ ನಮ್ಮದು 10% ಶಾಲೆಯ 10% ನನ್ನ ಕನ್ನಡ ಭಾಷಾ ಶಿಕ್ಷಕಿಯಾಗಿ ನನ್ನದು ಕೂಡ ನಾನು 7ವರೆಗೆ ಕ್ಲಾಸ್ ತಗೊಂಡು ಹೆಚ್ಚಿನ ಒಂದು ತರಗತಿಯನ್ನೆಲ್ಲ ನಡೆಸಿ ಸಫಲತೆಯನ್ನು ನಾವು ಮಕ್ಕಳು ಶಾಲೆಯವರು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇನೆ. ಹಾಗೆ ನನ್ನ ಶಿಕ್ಷಣ ಸಾಹಿತ್ಯ ಸಂಘಟನೆಯಲ್ಲಿರುವಂತಹ ಸೇವೆಯನ್ನು ಗುರುತಿಸಿ ಏಷ್ಯನೆಟ್ ಇಂಟರ್ನ್ಯಾಷನಲ್ ಕಲ್ಚರ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನವರು ನನಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾದರೂ ಕೂಡ ನನಗೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಅನ್ನುವಂಥದ್ದೇ ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಶುಭ ಸಂದರ್ಭವನ್ನು ಕೊಟ್ಟದಕ್ಕಾಗಿ ನಮಗೆ ಈ ಒಂದು ಪ್ರಶಸ್ತಿಗಳು ಶಕ್ತಿಯನ್ನು, ಉತ್ಸಾಹವನ್ನು ಕೆಲಸದಲ್ಲಿ ತುಂಬುವುದರ ಮೂಲಕ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಉಂಟು. ಈ ಒಂದು ಅವಕಾಶಕ್ಕಾಗಿ ನಾನು ಆಶಿತ್ ಅವರಿಗೂ